ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ತೇಜ ರೆಡ್ಡಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ವಿಡಿಯೋ ಕೊನೆವರೆಗೂ ನೋಡಿ, ಬೆಲ್ ಮೇಲೊಂದು ಕ್ಲಿಕ್ ಕೊಡಿ. ಯಾಕಂತಂದರೆ ನೋಟಿಫಿಕೇಷನ್ಸ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ನಾನಿವತ್ತು ವಾಂಗಿಬಾತ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನಾನು ಮಾಡೋ ವೇಯಲ್ಲಿ ನನಗೆ ಸಿಂಪಲ್ ಅನಿಸುತ್ತೆ. ನೀವು ನೋಡಿ, ಒಂದು ಸಾರಿ ಟ್ರೈ ಮಾಡಿ ನೋಡಿ. ನೀವು ಯಾವ ಥರ ಮಾಡ್ತೀರೋ ನನಗೆ ಕಾಮೆಂಟಲ್ಲಿ ಹೇಳಿ, ನಾನು ಟ್ರೈ ಮಾಡಿ ನೋಡ್ತೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಸ್ನೇಹಿತರೆ, ಬದನೆಕಾಯಿ ಒಂದು 5 ತೊಗೊಂಡಿದ್ದೀನಿ. ನಾನು ಇಬ್ಬರಿಗಾಗೋಷ್ಟು ಮಾತ್ರ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಕಡಿಮೆ ಬದನೆಕಾಯಿ ತೊಗೊಂಡಿದ್ದೀನಿ. ನಾವು ಎಷ್ಟು ಬದನೆಕಾಯಿ ಹಾಕಿದ್ರೆ ಅಷ್ಟು ಟೇಸ್ಟ್ ಇರುತ್ತೆ. ಒಂದು 5 ಬದನೆಕಾಯಿ, ಬೆಳ್ಳುಳ್ಳಿ ಪೂರ್ತಿ ಹಾಕಲ್ಲ, ಇದರಲ್ಲಿ ಅರ್ಧ ಹಾಕ್ತೀನಿ. 1-2 ಈರುಳ್ಳಿ, ಸಾಸಿವೆ ಕಾಳು, ಮೆಂತ್ಯ ಎರಡೂ ಸೇರಿಸಿ ಒಂದು 1/4 ಟೀ ಸ್ಪೂನ್ ಇರುತ್ತಷ್ಟೇ. ಜೀರಿಗೆ 1 ಟೀ ಸ್ಪೂನ್, ಧನಿಯಾ 1 ಟೀ ಸ್ಪೂನ್, ಕಡಲೆಬೇಳೆ 1 ಟೀ ಸ್ಪೂನ್, ಉದ್ದಿನಬೇಳೆ 1 ಟೀ ಸ್ಪೂನ್, ಬಿಳಿ ಎಳ್ಳು 1 ಟೀ ಸ್ಪೂನ್. ಇದ್ರ ಜೊತೆಗೆ ಒಣಕೊಬ್ಬರಿ, ಒಣಮೆಣಸಿನ್ಕಾಯಿ, ಹುಣಸೆಹಣ್ಣು, ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು ಒಂಚೂರು, ಕೊತ್ತಂಬರಿ ಸೊಪ್ಪು. ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಎರಡೂ ಹಾಕ್ತಾಯಿದ್ದೀನಿ ಅಂತ ಅಂದ್ಕೊತೀರೇನೋ. ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಇದೂ ಖಾರ ಕಡಿಮೆ ಇದೆ ಒಣಮೆಣಸಿನ್ಕಾಯಿ, ಅದಕ್ಕೊಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಇದು ತಯಾರಿ ಮಾಡೋದು ಹೇಗೆ ಅಂತ ನೋಡೋಣ. ಬದನೆಕಾಯಿ, ಈರುಳ್ಳೆಲ್ಲ ಹಚ್ಚಿಟ್ಕೊಳ್ಳೋಣ. ಬದನೆಕಾಯಿ ಕಟ್ ಮಾಡಿ ಹಾಕೋ ನೀರಿಗೆ ನಾವು ಒಂಚೂರು ಅರಿಶಿನ, ಒಂಚೂರು ಉಪ್ಪು ಸೇರಿಸ್ಕೊಂಡ್ರೆ ಅದು ಕಹಿ ಇಲ್ಲದೆ ಹೋಗುತ್ತೆ ಅಂತಾರೆ. ಅದಕ್ಕೆ ಒಂಚೂರು ಅರಿಶಿನ, ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಈ ನೀರಿಗೆನೆ ಬದನೆಕಾಯಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ಈಗ ಫ್ರೆಂಡ್ಸ್, ಈಗ ಬದನೆಕಾಯಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ ಬದನೆಕಾಯಿ ಜೊತೆಗೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಸುಳಿದು ಇಟ್ಕೊಂಡಿದ್ದೀನಿ. ಈಗ ಇವೆಲ್ಲ ಹುರ್ಕೊಳ್ಳೋ ಐಟಮ್ಸ್ ಎಲ್ಲ ನಾವು ಹುರ್ಕೊಂಬಿಡೋಣ. ಈಗ ಬಾಣಲಿಯಲ್ಲಿ ಫಸ್ಟು ಒಣಮೆಣಸಿನ್ಕಾಯಿ ಹುರ್ಕೊಂಬಿಡೋಣ. ಯಾಕಂತಂದರೆ ಅದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಉರಿಯೋದು. ಅದು ನೀಟಾಗಿ ಹುರಿದ್ರೇ ಚೆನ್ನಾಗಿರುತ್ತಿಲ್ಲ ಅಂದರೆ ಹಸಿ ಹಸಿಯಾಗಿ ಸ್ಮೆಲ್, ಖಾರ ಖಾರ ಬರುತ್ತೆ ಸ್ಮೆಲ್ಲು. ಒಂಚೂರು ಆಯಿಲ್ ಹಾಕ್ಕೊತಾ ಇದ್ದೀನಿ ಮೆಣಸಿನ್ಕಾಯಿ ಹುರ್ಕೊಳ್ಳೋದಕ್ಕೆ. 1 ನಿಮಿಷ ಟೈಮ್ ತಗೊಳುತ್ತೆ ಇದು ಹುರ್ಕೊಳ್ಳೋದಕ್ಕೆ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೋಡಿ, ಕಲರ್ ಚೇಂಜ್ ಆಗಿದೆಯಲ್ಲ, ಸಾಕು. ಇಷ್ಟು ಹುರ್ಕೊಂಡ್ರೆ ಹುರ್ಕೊಂಡಂಗೆ ಮೆಣಸಿನ್ಕಾಯಿನ ತೆಗೆದಿಟ್ಕೊಳ್ಳಿ. ಹುರ್ಕೊಂಡು ಪ್ಲೇಟಿಗೆ ತಗೊಂಡಿದ್ದೀನಿ. ಈಗ ಮೆಣಸಿನ್ಕಾಯಿ, ಇನ್ನು ಬೇರೆ ಐಟಮ್ಸ್ ಎಲ್ಲ ಹುರ್ಕೊಳ್ಳೋಣ. ಈಗ ಕೊಬ್ಬರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೇಯಿಸ್ಕೊಳ್ಳೋದಕ್ಕೆ, ಹುರ್ಕೊಳ್ಳೋದಕ್ಕೆ. ಇದು ಪೌಡ್ರ್ ಮಾಡ್ಕೊಳ್ಳೋಕೆ ರೆಡಿ ಮಾಡ್ತಾರೆ, ಅದು ವಾಂಗಿಬಾತ್ ಪೌಡ್ರಿಗೆ. ಕೊಬ್ಬರಿ ಒಂಚೂರು ಟೈಮ್ ತಗೊಳುತ್ತಲ್ಲ, ಅದಕ್ಕೆ ಕೊಬ್ಬರಿ ಹುರ್ಕೊತಾ ಇದ್ದೀನಿ. ಫಸ್ಟ್ ಕೊಬ್ಬರಿ ಸೇರಿಸ್ಕೊಂಡಿದ್ದೀನಿ. ಈಗ ಕೊಬ್ಬರಿ ಒಂದು ಸ್ವಲ್ಪ ಹುರ್ಕೊಂಡಿದೆಯಲ್ಲ, ಕಲರ್ ಚೇಂಜ್ ಆಗಿದೆ. ಈಗ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ 1 ಟೀ ಸ್ಪೂನ್ ಅಷ್ಟು, ಉದ್ದಿನಬೇಳೆ 1 ಟೀ ಸ್ಪೂನ್, ಹಾಗೆಯೇ ಮೆಂತ್ಯನೂ ಸಾಸಿವೆ ಕಾಳು ಎರಡೂ ಸೇರಿ 1/4 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಜೀರಿಗೆ 1 ಟೀ ಸ್ಪೂನ್. ಇದನ್ನೆಲ್ಲ ಸೇರಿಸಿ ಒಂಚೂರು ಹುರ್ಕೊಳ್ಳೋಣ. ಇವೆಲ್ಲನೂ 1-2 ನಿಮಿಷ ಹಂಗೆ ಸ್ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಇದೆಲ್ಲ ವಾಂಗಿಬಾತ್ ಪೌಡ್ರಿಗೆ, ನಾನು ಪೌಡ್ರ್ ಮಾಡೋದಕ್ಕೆ ಹುರ್ಕೊತಾ ಇರೋದು ಫ್ರೆಂಡ್ಸ್. ಈಗ ಒಂದು 50% ಇವೆಲ್ಲ ಹುರಿದಿದ್ದಾಗಿದೆ. ಘಮ ಅಂತ ಸ್ಮೆಲ್ ಬರ್ತಿದೆ. ಈಗ ಇದಕ್ಕೆ ಧನಿಯಾ ಸೇರಿಸ್ಕೊತಾ ಇದ್ದೀವಿ. 50% ಆದಮೇಲೆ 1 ಟೀ ಸ್ಪೂನ್ ಧನಿಯಾ. ಇದೊಂದು ನಿಮಿಷ ಹುರ್ಕೊಳ್ಳೋಣ. ಧನಿಯಾನು ಹುರಿದಿದ್ದಾಗಿದೆ ಸ್ನೇಹಿತರೆ. ಈಗ ಇದಕ್ಕೆ ಲಾಸ್ಟಲ್ಲಿ ಎಳ್ಳು ಸೇರಿಸ್ಕೊಂಡು ಒಂದು ಸಾರಿ ಮಿಕ್ಸ್ ಕೊಟ್ಟು ಆಫ್ ಮಾಡಿದ್ರೆ ಅದು ಹುರಿದೋಗುತ್ತಷ್ಟೇ. ಅದಕ್ಕೇನು ಟೈಮ್ ತಗೊಳ್ಳೋಲ್ಲ ಜಾಸ್ತಿ. ವಾಂಗಿಬಾತು ಒಬ್ಬೊಬ್ರು ಒಂದೊಂದು ಟೈಪಲ್ಲಿ ಮಾಡ್ತಾರೆ ಸ್ನೇಹಿತರೆ. ಇನ್ನು ಕೆಲವರು ರೈಸ್ ಮಾಡ್ಕೊಂಬಿಟ್ಟು ಗೊಜ್ಜು ಮಾಡಿ ಪುಳಿಯೋಗರೆ, ಚಿತ್ರಾನ್ನ ಮಿಕ್ಸ್ ಮಾಡ್ತೀವಲ್ಲ, ಆ ಥರನೂ ಮಾಡ್ತಾರೆ. ನಾನು ಮಾಡೋದು ಬಾತ್ ಥರನೇ ಮಾಡ್ಕೊಂಬಿಡ್ತೀನಿ, ಎಲ್ಲ ಒಗ್ಗರಣೆಗೆ ಹಾಕಿ ಕುಕ್ಕರ್ಗೆ. ಎರಡೂ ಚೆನ್ನಾಗಿರುತ್ತೆ ಟೇಸ್ಟು. ಅಂದರೆ ಈಸಿ ಮೆಥಡ್ ಅಂದರೆ ಇದು. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ, ನೀವು ಯಾವ ಥರ ಮಾಡ್ತೀರ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಎಲ್ಲ ಹುರಿದಿದ್ದಾಯಿತು, ಕಾಣಿಸ್ತಾ ಇರ್ಬೋದು ನೋಡಿ, ಬ್ರೌನ್ ಕಲರ್ ಬಂದಿದೆ ಎಲ್ಲನೂ.
ಈಗ ಇದೊಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ, ನಾವು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಷ್ಟೊತ್ತರಲ್ಲಿ. ನಾನೀಗ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ರೈಸ್ ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ 1-2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಇಡಿಸುತ್ತೆ ಇದಕ್ಕೆ. ಯಾಕಂದರೆ ಬದನೆಕಾಯಿ ಎಲ್ಲ ರೋಸ್ಟ್ ಆಗಬೇಕಲ್ಲ, ಅದರಲ್ಲೇ ಒಂಚೂರು ಆಯಿಲ್ ಜಾಸ್ತಿನೇ ತಗೊಳುತ್ತೆ ಸ್ನೇಹಿತರೆ. ಆಯಿಲ್ ಬಿಸಿ ಆಗಿದ್ದೆ ಸ್ನೇಹಿತರೆ. ಸಾಸಿವೆ ಕಾಳು ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಕಾಳು ಹುರಿದಿದೆ. ಈಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಗೆಯೇ ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ. ತೊಳೆದು ಸಣ್ಣ ಕಚ್ಚಿಟ್ಕೊಂಡಿದ್ದೆ ಸ್ನೇಹಿತರೆ. ಪುದೀನ ಸೊಪ್ಪನ್ನು ಸೇರಿಸಿದ್ದೀನಿ. ಈಗ ಹಾಗೆಯೇ ಹಸಿಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಈಗ ಇದೊಂದು ಸ್ವಲ್ಪ ರೋಸ್ಟ್ ಆಗಲಿ, ಅಂದರೆ ಹಸಿ ವಾಸನೆ ಹೋಗೋವರೆಗೂ ಅಷ್ಟೇ. ಕಲರ್ ಚೇಂಜ್ ಆಗೋವರೆಗೂ ಏನು ಬೇಕಿಲ್ಲ ಈರುಳ್ಳಿ. ಇದಕ್ಕೆ ತುಪ್ಪ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ. ನನ್ನ ಹತ್ರ ತುಪ್ಪ ಖಾಲಿ ಆಗಿತ್ತು, ಒಂದೇ ಒಂದು ಸ್ಪೂನಷ್ಟು ಇಟ್ಟು ಹಾಕಿದ್ದೀನಿ. ನೋಡಿ ಸಾಕು, ಇಷ್ಟು ಮಾತ್ರ ಈರುಳ್ಳಿ ಬೆಂದರೆ. ನಾನೀಗ ಬದನೆಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಾನು ಕುಕ್ಕರ್ ಚೇಂಜ್ ಮಾಡಿಕೊಂಡೆ ಸ್ನೇಹಿತರೆ. ಅದು ಮಿಕ್ಸ್ ಮಾಡೋಕ್ಕೆಲ್ಲ ಸ್ವಲ್ಪ ಚಿಕ್ಕದು ಅನ್ನಿಸ್ತು, ಅದಕ್ಕೆ ಒಂದು ಸ್ವಲ್ಪ ದೊಡ್ಡದು ಇಟ್ಕೊಂಡಿದ್ದೀನಿ. ನಾನು ಅಕ್ಕಿ ಒಂದು 1/4 kg 300 ಗ್ರಾಮ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ. ಒಂದಿಬ್ಬರು 3 ಆಗೋಷ್ಟು. ಬದನೆಕಾಯಿ ಸೇಮ್ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೀನಿ. ಯಾಕಂತಂದರೆ ಬದನೆಕಾಯಿ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ವಾಂಗಿಬಾತು ಅಂತೀವಲ್ಲ, ಅದಕ್ಕೆ 50-50 ಇದ್ದರೆ ಚೆನ್ನಾಗಿರುತ್ತೆ. ತಿನ್ನೋವಾಗ ಒಂದು ತುತ್ತು ಒಂದು ಬದನೆಕಾಯಿ ಪೀಸ್ ಇದ್ದರೆ ತುಂಬ ಟೇಸ್ಟ್ ಇರುತ್ತೆ ತಿನ್ನೋಕ್ಕೆ. ಇದೊಂದು 5 ನಿಮಿಷ ಹಂಗೆ ಬೇಯಿಸ್ಕೊಳ್ಳೋಣ, ಬಿಡೋಣ. ಇದು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು. ಒಂದು 5 ನಿಮಿಷ ಟೈಮ್ ತಗೊಳ್ಳುತ್ತೆ. ಇದನ್ನ ಬೇಯೋದಕ್ಕೆ ಬಿಟ್ಬಿಟ್ಟು ನಾವು ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ. ಫ್ರೆಂಡ್ಸ್, ಆವಾಗಲೇ ಹುರ್ಕೊಂಡಿದ್ವಲ್ಲ ಎಲ್ಲನೂ. ಆಗಲೇ ನಿಮಗೆ ಬೆಳ್ಳುಳ್ಳಿ ಹಾಕೋಕ್ಲಿಕ್ಕೆ ಮಿಸ್ ಆಗಿತ್ತು, ಇವಾಗ ಅದರಲ್ಲಿ ಹಾಕಿದ್ದೀನಿ ನೋಡಿ. ಈ ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಮಾಡಿದ್ದೀವಲ್ಲ, ಈಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ವಾಂಗಿಬಾತ್ ಪೌಡ್ರಿಗೆ. ಹಾಗೆಯೇ ನಾನು ಆವಾಗಲೇ ಬಟಾಣಿ ಕಾಳು ತೋರಿಸೋದು ಮರ್ತಿದ್ದೆ. ಇದು ನೆನೆಸಿಟ್ಕೊಂಡಿದ್ದೆ. ಹಸಿ ಕಾಳಿದ್ದರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಹಸಿ ಕಾಳು ಇರಲಿಲ್ಲ, ಅದಕ್ಕಂತ ರಾತ್ರಿ ನೆನೆಸಿಟ್ಕೊಂಡಿದ್ದೆ ಒಂದು ಅರ್ಧ ಕಪ್ ಆಗೋಷ್ಟು. ಇದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ. ಈಗ ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಬದನೆಕಾಯಿ ಜೊತೆಯಲ್ಲೇ ಬಟಾಣಿ ಕೂಡ ಬೇಯ್ಕೊಂಡ್ಬಿಡುತ್ತೆ. ಫ್ರೆಂಡ್ಸ್, ಈಗ ನೋಡಿ ಒಂದು 50% ಬೆಂದಿದೆ ಬದನೆಕಾಯಿ. ನೋಡಿ ಮೆತ್ತಗಾಗಿದೆ. ಈಗ ಇದಕ್ಕೆ ಅರಿಶಿನದ ಪುಡಿ ಒಂಚೂರು, ಜಾಸ್ತಿ ಏನು ಹಾಕಷ್ಟಿಲ್ಲ, ಸುಮ್ಮನೆ ಕಲರ್ಗೋಸ್ಕರ ಒಂಚೂರು ಹಾಕ್ಕೋಬೇಕು. ಹಾಗೆಯೇ ಸಾಲ್ಟ್ ಹಾಕ್ಕೊಳ್ಳೋಣ. ಸಾಲ್ಟ್ ಆವಾಗಲೇ ಬದನೆಕಾಯಿಗೆ ಹಾಕಿದ್ವಿ, ನೋಡ್ಕೊಂಡು ಹಾಕ್ಕೊಳ್ಳೋಣ. ಮತ್ತು ನೀರು ಹಾಕಿದಾಗ ಬೇಕಾದರೆ ಕಡಿಮೆ ಇದ್ದರೆ ಮತ್ತೆ ಸೇರಿಸ್ಕೊಂಡ್ರೆ ಆಗುತ್ತೆ. ಹಾಗೆಯೇ ನಾವಾಗಲೇ ಹುಣಸೆ ಹಣ್ಣು ತೋರಿಸಿದ್ನಲ್ಲ ನಿಮಗೆ, ಅದನ್ನ ಹುಳಿ ತೆಗೆದು ಇಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ತಿಕ್ಕಾಗೆ ತಗೋಬೇಕು ಹುಳಿನ. ಹುಳಿಯಲ್ಲಿ ಒಂದು 2 ನಿಮಿಷ ಬೇಯಕ್ಕೆ ಬಿಡೋಣ. ಈಗ ಆಲ್ಮೋಸ್ಟ್ ಬದನೆಕಾಯಿ ಬೆಂದಿದೆ ಸ್ನೇಹಿತರೆ. ಇದಕ್ಕೀಗ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅವಾಗಲೇ ಅದನ್ನ ಸೇರಿಸ್ಕೊಳ್ಳೋಣ. ನಾನು ಗ್ರೈಂಡ್ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ.
ಇದನ್ನ 2-3 ಸ್ಪೂನ್ ಸೇರಿಸ್ಕೊಳ್ಳೋಣ. ನಮಗಿನ್ನ ಪೌಡ್ರ್ ಉಳಿಯುತ್ತಿದ್ದು, ಇನ್ನೊಂದು ಸಾರಿ ಮಾಡ್ಕೊಳ್ಳೋಕೆ ಯೂಸ್ ಆಗುತ್ತೆ. ನಾನು ಆಗಲೇ ಮಸೂರ ರೈಸ್, ಸೋನಾ ಮಸೂರಿ ರೈಸ್ ಇದು ಅಂದರೆ ಬೆಳೆದಿರೋದು, ತೊಳೆದು ಇಟ್ಕೊಂಡಿದ್ದೆ. ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಅದನ್ನೀಗ ಸೇರಿಸ್ಕೊಂಡ್ಬಿಡೋಣ. ಸೇರಿಸ್ಕೊಂಡು ಇದೆಲ್ಲ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಸ್ನೇಹಿತರೆ. ಇದಕ್ಕೆ ಇವಾಗ ನಾವು ನೀರು ಸೇರಿಸ್ಕೊಳ್ಳೋಣ. ಎಲ್ಲ ಮಿಕ್ಸ್ ಕೊಟ್ಟಿದ್ದಾಯಿತು. ನಾವು ನೀರು ಮಾಮೂಲಿಯಾಗಿ ರೈಸ್ಗೆ ಎಷ್ಟು ಹಾಕ್ಕೊತೀವೋ, ನಮ್ಗೆ ಸ್ವಲ್ಪ ಉದುರುದ್ರಾಗಿರಬೇಕು ಅಂತಂದರೆ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸು ಇಲ್ಲ 2 ಗ್ಲಾಸ್ ಹಾಕ್ಕೊತೀವಿ. ಒಂದು ಸ್ವಲ್ಪ ಮೆತ್ತಗಾಗಬೇಕಂದ್ರೆ ನಾವು ಗ್ಲಾಸ್ಗೆ 2.5 ಗ್ಲಾಸ್ 3 ಗ್ಲಾಸ್ ಹಾಕ್ಕೊತೀವಲ್ಲ, ನಮಗೆ ಹೇಗೆ ಬೇಕೋ ಹಾಗೆ ಸೇರಿಸ್ಕೋಬೋದು. ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಸೇರಿಸ್ಕೊತೀನಿ ಸ್ನೇಹಿತರೆ. ಈಗ ನೀರೆಲ್ಲ ಸೇರಿಸ್ಕೊಂಡಿದ್ದೀನಿ. ಈಗ ಸಾಲ್ಟ್ ಸರಿ ಹೋಗಿದೆ ಇಲ್ವೋ ನೋಡ್ಕೊಳ್ಳೋಣ. ನೋಡಿಕೊಂಡು ಕಡಿಮೆ ಇದ್ದರೆ ಸೇರಿಸ್ಕೊಳ್ಳೋಣ. ಪರ್ಫೆಕ್ಟ್ ಆಗಿದೆ ಫ್ರೆಂಡ್ಸ್. ಈಗ ಮುಚ್ಚಳ ಹಾಕ್ಕೊಂಡ್ಬಿಡೋಣ. ಮುಚ್ಚಳ ಹಾಕ್ಕೊಂಡು 1 ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು, ರೆಡಿ ಆಗುತ್ತೆ. ಈಗ ಮುಚ್ಚಳ ಹಾಕಿಟ್ಕೊಂಡಿದ್ದೀನಿ. 1 ವಿಸಿಲ್ಗೆ ಆಫ್ ಮಾಡಿಕೊಂಡು ಮತ್ತೆ ನೋಡೋಣ. ಕೊತ್ತಂಬರಿ ಸೊಪ್ಪು ಹಾಕೋದು ಮರ್ತಿದ್ದೀನಿ ಸ್ನೇಹಿತರೆ. ಮತ್ತೆ ಮುಚ್ಚಳ ತೆಗಿತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಇನ್ನೊಂದು ಸಾರಿ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಹಾಕ್ಕೊಂಬಿಡೋಣ. ಈಗ 2 ವಿಸಿಲ್ ಹಾಕ್ಕೊಂಡಿದ್ದೆ. ವೇಟ್ ಆರಿದೆ. ಈಗ ವಾಂಗಿಬಾತ್ ರೆಡಿಯಾಗಿದೆ. ಇಷ್ಟೇ ಫ್ರೆಂಡ್ಸ್, ಈಸಿ ಮೆಥಡ್ ಅಲ್ಲ ವಾಂಗಿಬಾತು. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದರೆ ಇನ್ನು ಸ್ವಲ್ಪ ಕಲರ್ ಬರೋದೇನೋ. ನಾನು ಬ್ಯಾಡಗಿ ಮೆಣಸಿನಕಾಯಿ ಹಾಕಿಲ್ಲ, ಒಂದು ಸ್ವಲ್ಪ ಕಲರ್ ಕಡಿಮೆ ಇದೆ. ಟೇಸ್ಟ್ ನೋಡಿ ಹೇಳ್ತೀನಿ. ಸೂಪರ್ ಆಗಿದೆ ಫ್ರೆಂಡ್ಸ್. ನೀವೊಂದು ಸಾರಿ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ನೋಡಿದ್ದಕ್ಕೆ ನಿಮಗೆಲ್ರಿಗೂ ಧನ್ಯವಾದಗಳು. ಬಾಯ್ ಸ್ನೇಹಿತರೆ.